Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದರು, ಹಿರಿಯರು, ರಾಜಕೀಯ ಮುತ್ಸದ್ದಿಗಳು, ದಲಿತ ಮುಖಂಡರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಜಿ ಅವರು ನಮ್ಮಿಂದ ದೂರ ಆಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಒಂದು ತುಂಬಲಾರದಂಥ ಒಂದು ನಷ್ಟ ಇವತ್ತು ನಾಡಿಗೆ ಆಗಿರ್ತಕ್ಕಂಥದ್ದು. ಈ ಒಂದು ಅಗಲವಿಕೆ ಶ್ರೀನಿವಾಸ್ ಪ್ರಸಾದ್ ಜಿಯವರ ಕುಟುಂಬಕ್ಕೆ ಮತ್ತು ಅವರ ಲಕ್ಷಾಂತರ ಅಪಾರವಾದ ಏನು ಅಭಿಮಾನಿಗಳಿದ್ದಾರೆ ಅವ್ರಿಗೆ ಧೈರ್ಯ ಕೊಡ್ತಕ್ಕಂಥ ಶಕ್ತಿ ಭಗವಂತ ದಯಪಾಲಿಸಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸುಮಾರು 50 ವರ್ಷಗಳ ಕಾಲ ಸುದೀರ್ಘವಾಗಿ ರಾಜಕಾರಣವನ್ನು ಮಾಡಿರ್ತಕ್ಕಂಥವ್ರು, ಬೇರೆ ಬೇರೆ ರಾಜಕೀಯ ಪಕ್ಷಗಳು ಮತ್ತು ಬೇರೆ ಬೇರೆ ಉನ್ನತ ಸ್ಥಾನಗಳನ್ನು ಅಲಂಕರಿಸಿದ್ದಂಥವ್ರು, ಕೇಂದ್ರ ಸಚಿವರಾಗಿ ತಮ್ಮದೇ ಆದಂಥ ಸೇವೆಯನ್ನು ದೇಶಕ್ಕೆ ನಾಡಿಗೆ ಕೊಟ್ಟಿರ್ತಕ್ಕಂಥವ್ರು, ನಮ್ಮಿಂದ ದೂರ ಆಗಿರ್ತಕ್ಕಂಥ ನಿಜವಾಗ್ಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಭಾಳ ದೊಡ್ಡ ನಷ್ಟ ಆಗಿದೆ. ಭಾರತೀಯ ಜನತಾ ಪಾರ್ಟಿಗೆ ನಷ್ಟ ಆಗಿದೆ, ಈ ನಾಡಿಗೂ ಕೂಡ ದೊಡ್ಡ ತುಂಬಲಾರದಂಥ ನಷ್ಟ ಆಗಿದೆ ಅಂತೇಳಿ ಈ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ. ಯಡಿಯೂರಪ್ಪರ ಜೊತೆ ನಮ್ಮ ಜೊತೆ ಅನ್ನೋದಕ್ಕಿಂತ ಎಲ್ಲರ ಜೊತೆನೂ ಒಂದು ಆತ್ಮೀಯ ಸಂಬಂಧ ಇತ್ತು. ತಂದೆಯವರಂತೂ ಭಾಳ ಅವ್ರ ಬಗ್ಗೆ ಅಪಾರವಾದಂಥ ಒಂದು ಗೌರವ ಇಟ್ಕೊಂಡಿದ್ರು. ಶ್ರೀನಿವಾಸ್ ಪ್ರಸಾದ್ ಜಿನೂ ಕೂಡ ಯಡಿಯೂರಪ್ಪನವ್ರ ಬಗ್ಗೆ ಅಷ್ಟೇ ಗೌರವನ ಇಟ್ಕೊಂಡಿದ್ರು. ನಾನು ಕೂಡ ಮೈಸೂರು ಭಾಗ ಪ್ರವಾಸ ಹೋದಾಗಲೆಲ್ಲ ನಾನು ಹಿಂದೆ ವರ್ಣ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ಸಂದರ್ಭದಲ್ಲೂ ಸಹ ಅವ್ರನ್ನ ಭೇಟಿ ಮಾಡ್ತಾ ಇದ್ದೆ. ಅವರ ಒಂದು ಸಲಹೆ ಮಾರ್ಗದರ್ಶನವನ್ನು ಕೂಡ ನಾನು ಪಡಿತಾ ಇದ್ದೆ. ಭಾಳ ಮುಕ್ತವಾಗಿ ಸಲಹೆಗಳನ್ನು ಕೊಡ್ತಾಯಿದ್ರು. ತಮಗೆ ಗೊತ್ತು, ಎಲ್ಲ ರಾಜಕೀಯ ಪಕ್ಷದಲ್ಲೂ ಕೂಡ ಅವ್ರದ್ದೇ ಆದಂಥ ಬೆಂಬಲಿಗರಿದ್ದಾರೆ, ಫಾಲೋವರ್ಸ್ ಇದ್ದಾರೆ. ಅದು ನಾನು ಹಲವಾರು ಬಾರಿ ಭೇಟಿ ಮಾಡಿದಾಗ ಭಾಳ ಪ್ರಾಮಾಣಿಕವಾಗಿ ನಮ್ಮ ಯಡಿಯೂರಪ್ಪನ ಮಗ ಅಂತ ಭಾಳ ಪ್ರೀತಿಯಿಂದ ಮಾತನಾಡಿಸ್ತಿದ್ರು ಮತ್ತು ಸಾಕಷ್ಟು ಸಲಹೆಗಳನ್ನು ಕೂಡ ಕೊಡ್ತಾಯಿದ್ರು. ಯಾವ ರೀತಿ ಯಡಿಯೂರಪ್ಪನವ್ರು ರಾಜಕಾರಣ ಮಾಡ್ತಿದ್ದಾರೆ, ನಾನು ಯಾವ ರೀತಿ ಮುಂದೆ ಸಾಗಬೇಕು, ಹಳೆ ಮೈಸೂರು ಭಾಗದಲ್ಲಿ ಯಾವ ರೀತಿ ಪಕ್ಷ ಸಂಘಟನೆ ಮಾಡಬೇಕು, ಈ ರೀತಿ ನಾನಾ ವಿಚಾರದಲ್ಲಿ ನನಗೆ ಸಲಹೆ ಸೂಚನೆಗಳನ್ನು ಕೂಡ ಅವ್ರು ನೀಡ್ತಾಯಿದ್ರು. ದೊಡ್ಡ ಒಂದು ಶಕ್ತಿ ನಮಗೆ ಇವತ್ತು ನಾವು ಕಳೆದುಕೊಂಡಿದ್ದೇವೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.